ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಮತ್ತೊಂದು ಸುತ್ತಿನ ವಾಕ್ಸಮರ ಮುಂದುವರಿತಾ ಇದೆ. ಎಂದೂ ಮುಗಿಯದ ಯುದ್ಧವಾಗಿ ಇವರಿಬ್ಬರ ನಡುವಿನ ಮಾತುಕತೆ ಮುಂದುವರಿತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಅವರಾಡಿರುವಂತಹ ಕೆಲ ಮಾತುಗಳು. ಡೀಟೇಲ್ಸ್ ನೋಡ್ತಾ ಇದ್ದೀರಾ. ಕುಮಾರಸ್ವಾಮಿ ಮಿಲಿಟರಿ ತಂದು ಕಾರ್ಯಾಚರಣೆ ಮಾಡಿಸಿದ್ರ ಅನ್ನುವಂತಹ ವ್ಯಂಗ್ಯಕ್ಕೆ ಈಗ ಎಚ್ಡಿಕೆ ಟಾಂಗ್ ಕೊಡ್ತಾ ಇದ್ದಾರೆ. ಶಿರೂರು ದುರಂತ ಸ್ಥಳಕ್ಕೆ ಭೇಟಿ ಕೊಟ್ಟ ವಿಚಾರದಲ್ಲಿ ಟೀಕಿಸಿದ್ದ ಡಿಕೆಗೆ ಎಚ್ಡಿ ಕುಮಾರಸ್ವಾಮಿ ಅವರ ಟಾಂಗು. ಸೊ ಶಿರೂರು ದುರಂತ ಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ದರೋಡೆ ಲೂಟಿ ನಡೀತಾ ಇದೆ. ದರೋಡೆ ನಿಲ್ಲಿಸೋಕೆ ಮಿಲಿಟರಿಯನ್ನ ಕರ್ಕೊಂಡು ಬನ್ನಿ ಅಂದಿದ್ದಾರೆ. ಕರ್ನಾಟಕಕ್ಕೆ ನಾನು ಬರೋದನ್ನೇ ಅವ್ರು ಸಹಿಸಲ್ಲ, ನಾನು ಕರ್ನಾಟಕಕ್ಕೆ ಬರ್ತೀನಿ ಅಂದ್ರೆ ಅವರಿಗೆ ಕೈಕಾಲು ನಡಗತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ತಿರುಗೇಟಿನ ಪರಿ ಇದು. ಆ ಮೂಲಕ ನಾನು ಈಗಷ್ಟೇ ಹೇಳ್ತಾ ಇದ್ದ ಹಾಗೆ ಎಂದೂ ಮುಗಿಯದ ಯುದ್ಧವಾಗಿ ಇವರಿಬ್ಬರ ನಡುವಿನ ವಾಕ್ಸಮರಗಳು ಮುಂದುವರಿತಾನೆ ಇದೆ. ಪ್ರತಿ ವಿಚಾರದಲ್ಲೂ ಕೂಡ ಇವರಿಬ್ಬರ ನಡುವಿನ ಜಟಾಪಟಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾವ ಫೀಲ್ಡ್ಗೆ ಇರ್ತಾರೆ? ಏನಾದ್ರು ಮಿಲಿಟರಿ ಕರ್ಕೊಬಂದು ಓಪನ್ ಮಾಡಿಸಿದ್ರೆ ಅವ್ರ ಫೀಲ್ಡ್ಗೆ ಇಳಿದವ್ರೆ ಅಂತ ಹೇಳಬೇಕು. ಸುಮ್ಮನೆ ಹೋಗಿ ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ? ಒಂದೇ ಗಂಟೆಯಲ್ಲಿ ನಮ್ಮ ಕ್ಯಾಬಿನೆಟಿಂದ ನಮ್ಮ ಮಿನಿಸ್ಟರ್ನ ಓಡಿಸಿದೀವಿ ಅಲ್ಲಿಗೆ. ಅವ್ರೇನಾದ್ರು ಇದನ್ನ ಮಿಲಿಟರಿನ ಡೆಪ್ಲಾಯ್ ಮಾಡಿಸಿ ಮಿಲಿಟರಿ ಅವ್ರ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯ್ತು. ಉಪಮುಖ್ಯಮಂತ್ರಿಗಳು ನನ್ನ ಕುಮಾರಸ್ವಾಮಿ ಇಲ್ಲಾಕ್ ಬರ್ತಾನೆ ಇಲ್ಲಿ ಮಿಲಿಟರಿ ಕರ್ಕೊಂಡ್ ಬಂದವನ ಅಂತ. ಮಿಲಿಟರಿನ ಬರೋ ಕಾಲ ಬರುತ್ತಿಲ್ಲಿ ಕರ್ಕೊಂಡು ಹೋಗಿ ಇವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ. ಪಾಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯ್ತು. ದರೋಡೆ ನಡೀತಿದೆಯಲ್ಲ ಇಲ್ಲಿ, ಆ ದರೋಡೆ ನಿಲ್ಸೋಕೆ ಮಿಲಿಟರಿ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿರ್ಬೇಕು ನನಗೆ. ಸ್ವೇಚ್ಛಾಚಾರವನ್ನು ನಡೆಸ್ತಾವ್ರಲ್ಲ ದರೋಡೆ, ಅದು ನಿಲ್ಸೋಕೆ ಮಿಲಿಟರಿ ಅವ್ರು ಕರ್ಕೊಂಬನ್ನಿ ಅಂತ ನನಗೆ ಉಪದೇಶ ಮಾಡಿರ್ಬೇಕು. ಅದು ಬರೋ ಕಾಲ ಬಂದ್ರೆ ತರ್ಸೋಣ ಅಂತ. ಕುಮಾರಸ್ವಾಮಿ ಯಾವ ಫೀಲ್ಡ್ಗೆ ಇರ್ತಾರೆ? ಏನಾದ್ರು ಮಿಲಿಟರಿ ಕರ್ಕೊಬಂದು ಓಪನ್ ಮಾಡಿಸಿದ್ರೆ ಅವ್ರ ಫೀಲ್ಡ್ಗೆ ಇಳಿದವ್ರೆ ಅಂತ ಹೇಳಬೇಕು. ಸುಮ್ಮನೆ ಹೋಗಿ ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ? ಒಂದೇ ಗಂಟೆಯಲ್ಲಿ ನಮ್ಮ ಕ್ಯಾಬಿನೆಟಿಂದ ನಮ್ಮ ಮಿನಿಸ್ಟರ್ನ ಓಡಿಸಿದೀವಿ ಅಲ್ಲಿಗೆ. ಅವ್ರೇನಾದ್ರು ಇದನ್ನ ಮಿಲಿಟರಿನ ಡೆಪ್ಲಾಯ್ ಮಾಡಿಸಿ ಮಿಲಿಟರಿ ಅವ್ರ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯ್ತು. ಉಪಮುಖ್ಯಮಂತ್ರಿಗಳು ನನ್ನ ಕುಮಾರಸ್ವಾಮಿ ಇಲ್ಲಾಕ್ ಬರ್ತಾನೆ ಇಲ್ಲಿ ಮಿಲಿಟರಿ ಕರ್ಕೊಂಡ್ ಬಂದವನ ಅಂತ. ಮಿಲಿಟರಿನ ಬರೋ ಕಾಲ ಬರುತ್ತಿಲ್ಲಿ ಕರ್ಕೊಂಡು ಹೋಗಿ ಇವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ. ಪಾಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯ್ತು. ದರೋಡೆ ನಡೀತಿದೆಯಲ್ಲ ಇಲ್ಲಿ, ಆ ದರೋಡೆ ನಿಲ್ಸೋಕೆ ಮಿಲಿಟರಿ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿರ್ಬೇಕು ನನಗೆ. ಸ್ವೇಚ್ಛಾಚಾರವನ್ನು ನಡೆಸ್ತಾವ್ರಲ್ಲ ದರೋಡೆ, ಅದು ನಿಲ್ಸೋಕೆ ಮಿಲಿಟರಿ ಅವ್ರು ಕರ್ಕೊಂಬನ್ನಿ ಅಂತ ನನಗೆ ಉಪದೇಶ ಮಾಡಿರ್ಬೇಕು. ಅದು ಬರೋ ಕಾಲ ಬಂದ್ರೆ ತರ್ಸೋಣ ಅಂತ.